Feel clear? Yes, sir. Clear. ಜೊತೆಗೆ ಇದು ನಮಗೆ ಇಂಡಿಯನ್ ಏರ್ ಫೋರ್ಸ್ ಅವರು ಸ್ವತಃ ಕೊಟ್ಟಿರುವಂತಹ ಜೆಟ್ ಇಂಜಿನ್ ಇದೆ. ಇರುವಂತಹದ್ದು ಎಕ್ಸಾಸ್ಟ್ ಗ್ಯಾಸಸ್ ಇಲ್ಲಿ ಅಡಿಷನಲ್. ಯಾಕೆ ಅಂತಂದ್ರೆ ಯುದ್ಧ ವಿಮಾನದಲ್ಲಿ ಹಿಂದ್ಗಡೆ ಇನ್ನೊಂದು ಏರ್ಕ್ರಾಫ್ಟ್ ಬಂದಿರುತ್ತೆ, ಆವಾಗ ನೀವು ಅದನ್ನ ತಪ್ಪಿಸ್ಕೊಂಡು ಹೋಗ್ಬೇಕು. ಜಾಸ್ತಿ ಲೈಟ್ ಹೋಗಿದೆ, ಸೊ ಒಂದು ಪಿಸ್ಟನ್ ಇಂಗು ಆಗುತ್ತೆ. ಯೂಶಲಿ ಬಂದ್ಬಿಟ್ಟು 1, 3, 2, 4. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ನಾವು ಕನಕಪುರದಲ್ಲಿದ್ದೀವಿ, ಕನಕೋತ್ಸವ ಫೆಸ್ಟಿವಲಲ್ಲಿದ್ದೀವಿ. ಸೊ ಫೆಸ್ಟಿವಲಲ್ಲಿ ಇವತ್ತು ಸೈನ್ಸ್ ವಿಜ್ಞಾನ ಮೇಳ ಇಟ್ಟಿದ್ದಾರೆ, ಏನೇನು ಮಾಡಿದ್ದಾರೆ ಎಲ್ಲ ನೋಡ್ಕೊಂಬರೋಣ. ಬನ್ನಿ, ಒಂದು ರೌಂಡ್ ಹಾಕೊಂಬರೋಣ. ನಾವು ಪ್ರೊಫೆಸರ್ ಪರಮೇಶ್ ಅಂತೇಳಿ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ರಾಜರಾಜೇಶ್ವರಿ ನಗರ ನಿಂದ ಬಂದಿರೋದು. ಇದು ನಮ್ಮ ಐಶ್ವರ್ಯ ಮೇಡಮ್ನವರ ನೇತೃತ್ವದಲ್ಲಿ ನಡೀತಿದೆ. ಕನಕ ವಿಜ್ಞಾನ ಮೇಳಕ್ಕೆ ನಾವು ಸೆಸ್ನಾ ಏರ್ಕ್ರಾಫ್ಟ್ನ ತೊಗೊಂಡ್ಬಂದಿದ್ದೀವಿ. ಇದು ಗ್ರೌಂಡ್ ರನ್ನಿಂಗ್. ಆ್ಯಕ್ಚುಲಿ ಇದು ಫುಲ್ಲಿ ಫಂಕ್ಷನಲ್ ಇದೆ. ನಮ್ಮ ಏರೋನಾಟಿಕಲ್ ವಿಭಾಗ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಯಲ್ಲಿ ಎಲ್ಲ ಹುಡುಗರಿಗೂ ಇದರದ್ದು ಸಂಪೂರ್ಣ ಮಾಹಿತಿ, ಒಳಗಡೆ ಇಂಜಿನ್ ಯಾವ ಥರ ಫಂಕ್ಷನ್ ಆಗುತ್ತೆ, ಯಾವ ಥರ ಪೈಲಟ್ ಆಪರೇಟ್ ಮಾಡ್ತಾರೆ, ಯಾವ ಥರ ಲ್ಯಾಂಡಿಂಗ್ ಮಾಡ್ತಾರೆ, ಟೇಕ್ ಆಫ್ ಮಾಡ್ತಾರೆ, ಇದರದ್ದು ಎಲ್ಲ ಸಂಪೂರ್ಣ ಮಾಹಿತಿ ಇದರಲ್ಲಿ ಹುಡುಗರು ಕಲಿತಾರೆ. ಸೊ ಇದು ಇಲ್ಲಿ ಈ ಮೇಲಕ್ಕೆ ಬರೋದರಿಂದ ಎಲ್ಲ ಹುಡುಗರು ಬಂದು ಇದನ್ನು ವೀಕ್ಷಿಸಿ ತುಂಬ ಜ್ಞಾನನ, ಏರೋನಾಟಿಕಲ್ ಎಸ್ಪೆಷಲಿ ಜ್ಞಾನನ ತುಂಬಾ ಅರ್ಜಿಸ್ಬೋದು ಅಂತ ಬಯಸ್ತಿದ್ದೀನಿ. ಅವ್ರಿಗೆ ಒಳ್ಳೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಯಾಕಂದ್ರೆ ಇದು ಏರ್ಕ್ರಾಫ್ಟ್ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದಲ್ವಾ, ಅದಕ್ಕೆ ಒಳ್ಳೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. Tell them no one should go in front of the propeller. Please ask them to stay back. Okay. Yes, okay. Feel clear? Yes, sir. Clear. ಇದು ಸ್ಟಾರ್ಟ್ ಆಗುತ್ತಾ? ಹಾಂ, 3 phase ಪವರ್ ಕನೆಕ್ಷನ್ ಇದೆ. ಓಕೆ, 5 HP ಮೋಟರ್ ಇದು. ಓಕೆ. ಸೊ 3 phase ಕನೆಕ್ಷನ್ ಇಲ್ಲ, ಆಕ್ಚುಲಿ ರನ್ ಮಾಡೋಕ್ಕೆ ನಮಗೆ ಕಷ್ಟ ಆಗ್ತದೆ. ಹೇಳಿ, ನೀವು ನೋಡ್ತಿರೋದು ಇದು MiG-29 ಏರ್ಕ್ರಾಫ್ಟ್ ಜೆಟ್ ಇಂಜಿನ್. ಇದು ಎಲ್ಲ ಯುದ್ಧ ವಿಮಾನಗಳನ್ನ ನೀವು ನೋಡಿರ್ತೀರಾ. ಆ ಯುದ್ಧ ವಿಮಾನಗಳಲ್ಲಿ ಮೈನ್ ಆಯುಧ ಇದ್ದಂಗೆ ಇದು. ಆ್ಯಕ್ಚುಲಿ ಇದು ಸೆಂಟ್ರಲ್ ಇರುತ್ತೆ. ಇದು ಜೆಟ್ ಇಂಜಿನ್ನು. ಇದು ಒಂಥರ ಹಾರ್ಟ್ ಇದ್ದಂಗೆ. ಸೊ ಕಂಪ್ಲೀಟ್ ನಮ್ಗೆ ಎಂಥ ಥ್ರಸ್ಟ್ ಪ್ರೊಡ್ಯೂಸ್ ಮಾಡ್ತಿರತ್ತೆ ಇದು ಜೆಟ್ ಇಂಜಿನ್ನು. ಸೊ ಎಲ್ಲ ಇದರಿಂದನೇ ಪ್ರೊಡ್ಯೂಸ್ ಆಗುತ್ತೆ. ಇದರಲ್ಲಿ ಏನೇನಿರುತ್ತೆ ಅಂತ ನಿಮಗೆ ಕಟ್ ಸೆಕ್ಷನ್ ಮಾಡಿದ್ದೀವಿ. ನಮ್ಮ ಒಂದು ಏರೋನಾಟಿಕಲ್ ವಿಭಾಗದಲ್ಲಿ ಹುಡುಗರಿಗೆ ಒಳಗಡೆ ಏನೇನಿದೆ ಕಂಪ್ಲೀಟ್ ಕಾಂಪೋನೆಂಟ್ಸ್ ಇದನ್ನು ಮಾಡೋದಕ್ಕೆ ಆ ಕಡೆ ಎಲ್ಲ ಕಟ್ ಸೆಕ್ಷನ್ ಮಾಡಿದ್ವಿ. ಜೊತೆಗೆ ಇದು ನಮಗೆ ಇಂಡಿಯನ್ ಏರ್ ಫೋರ್ಸ್ ಅವರು ಸ್ವತಃ ಕೊಟ್ಟಿರುವಂತಹ ಜೆಟ್ ಇಂಜಿನ್ ಇದೆ. ಆಲ್ರೆಡಿ ಇದು ಎಷ್ಟೊಂದು ಯುದ್ಧಗಳಲ್ಲಿ ಇದು ಪಾರ್ಟಿಸಿಪೇಟ್ ಮಾಡಿ ರಿಟೈರ್ ಆದಮೇಲೆ ನಮಗೆ ಸಿಕ್ಕಿರುವಂತಹ ಇಂಜಿನ್ ಇದು ನಮ್ಮ ಅದೃಷ್ಟವಾಗಿ ಭಾವಿಸ್ತೀವಿ. ಸೊ ನೀವೇನು ನೋಡ್ತಿದ್ದೀರಾ, ಇದು ಕಂಪ್ರೆಸರ್ ಬ್ಲೇಡ್ಸು, ಇದು ಕಂಬಷನ್ ಚೇಂಬರ್ ಅಂತ ಕರೀತಾರೆ. ಮತ್ತೆ ಇದು ಟರ್ಬೈನ್ ಬ್ಲೇಡ್ಸ್ ಇರುತ್ತೆ ಇದ್ರ ಒಳಗಡೆ. ಇಲ್ಲಿಂದ ಬರುವಂತಹದ್ದು ಎಕ್ಸಾಸ್ಟ್ ಗ್ಯಾಸಸ್ ಇಲ್ಲಿ ಅಡಿಷನಲ್. ಯಾಕೆ ಅಂತಂದ್ರೆ ಯುದ್ಧ ವಿಮಾನದಲ್ಲಿ ಹಿಂದ್ಗಡೆ ಇನ್ನೊಂದು ಏರ್ಕ್ರಾಫ್ಟ್ ಬಂದಿರುತ್ತೆ, ಆವಾಗ ನೀವು ಅದನ್ನ ತಪ್ಪಿಸ್ಕೊಂಡು ಹೋಗ್ಬೇಕು, ಜಾಸ್ತಿ ಥ್ರಸ್ಟ್ ಬೇಕಾಗತ್ತೆ ಅವಾಗ. ಸೊ ಇದನ್ನ ಆಫ್ಟರ್ ಬರ್ನರ್ ಅಂತ ಕರೀತಾರೆ. ಈ ಆಫ್ಟರ್ ಬರ್ನರ್ನ ಯೂಸ್ ಮಾಡಿಕೊಂಡು ನಮಗೆ ಥ್ರಸ್ಟ್ ಇನ್ನೂ ಜಾಸ್ತಿ ಪ್ರೊಡ್ಯೂಸ್ ಆಗಿ ಇನ್ನೂ ವೇಗವಾಗಿ ನಮ್ಮ ಒಂದು ಏರ್ಕ್ರಾಫ್ಟ್ ಮೂವ್ ಆಗಲಿಕ್ಕೆ ಕಾರಣ ಆಗುತ್ತೆ. ಇದು ನಾಸಲ್ ಅಂತ ಕರೀತಾರೆ. ಆ ವೆಲಾಸಿಟಿನ ಅಂದರೆ ಒಂದು ತುಂಬ ಸ್ಪೀಡಾಗಿ ಗ್ಯಾಸಸ್ನ ಎಕ್ಸಿಟ್ ಮಾಡೋದಕ್ಕೆ ಈ ಒಂದು ನಾಸಲ್ಲು ಯೂಸ್ ಆಗುತ್ತೆ. ಪ್ಲೇ ಆಗುತ್ತಲ್ಲ ಇದು. ಸರ್ ಮಾತಾಡ್ತೀರಾ ನೀವು? ಇವಾಗ ನೀವು ಎಲ್ಲರೂ ನೋಡ್ಬೋದು ಪ್ರಯೋಗಾತ್ಮಕವಾಗಿ ಹೇಗೆ ಬಳಸ್ತಾರೆ, ಒಂದು ಅಗ್ರಿಕಲ್ಚರ್ ಫೀಲ್ಡಲ್ಲಿ ಯಾವ ಥರ ಮಾಡ್ತಾರೆ. ಈಗ ನಿಮಗೆ ಒಂದು ಡೆಮೋ ತೋರಿಸ್ಲಿಕ್ಕಿದೆ.
ಸೊ ದಿಸ್ ಇಸ್ ಬೇಸಿಕಲಿ ಅ ಫಾರ್ಮರ್ ಕಾರ್. ಇದು ರೈತರಿಗೆ ಯೂಸ್ ಆಗಲಿ ಅಂತ ಬೇಸಿಕಲಿ ಮಾಡಿರೋದು. ಇದು ಹೆಂಗೆ ಅಂತಂದರೆ ಇದು ಸೋಲಾರ್ ಪ್ಯಾನಲ್ ಮೇಲೆ ವರ್ಕ್ ಆಗುತ್ತೆ. ಸೊ ಈ ಸೋಲಾರ್ ರೇಡಿಯೇಷನ್ಸ್ ಸೋಲಾರ್ ಪ್ಯಾನಲ್ ಮೇಲೆ ಬಿದ್ದಾಗ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಸೊ ಆ ಬ್ಯಾಟ್ರಿಯಿಂದ ವೆಹಿಕಲ್ ಮೂವ್ ಆಗುತ್ತೆ. ಸೊ ಇದು ಕಾಸ್ಟ್ ಎಸ್ಟಿಮೇಷನ್ ಅಂತಲೇ ಹೇಳ್ಬೋದು. ಬಿಕಾಸ್ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ನಾವೇನು ಯೂಸ್ ಮಾಡಲ್ಲ ಇದಕ್ಕೆ. ಮತ್ತು ಇದು 300 kgsವರೆಗೂ ವೆಯ್ಟ್ನ ತಕ್ಕೊಳ್ಳುತ್ತೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಈಗ ನಾವು ಸ್ಯಾಂಪ್ಲಿಂಗ್ ಈಗ ಸಸಿಗಳನ್ನ ಅಥವಾ ತೆಂಗಿನಕಾಯಿಗಳನ್ನ ಏನಾದರೂ ಫಾರ್ಮರ್ಸ್ ಅಂದರೆ ರೈತರು ಏನಾದರೂ ಕ್ಯಾರಿ ಮಾಡಬೇಕು ಅಂದರೆ ಇದರಿಂದ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಮತ್ತು ಅವ್ರ ಗದ್ದೆ ಕಡೆ ಅಥವಾ ತೋಟದ ಕಡೆ ಎಲ್ಲ ಹೋದಾಗ ಈ ಪ್ಯಾನಲ್ಸ್ಗಳನ್ನ ಈ ಥರ ನಾವು ಓಪನ್ ಮಾಡಿದ್ವಿ. ಸೊ ಇಲ್ಲಿ ನಾವು 6 ಪ್ಯಾನಲ್ ಯೂಸ್ ಮಾಡಿದ್ದೀವಿ. ಆ ಕಡೆ ಈ ಕಡೆ ಹಿಂದುಗಡೆ 2 ಯೂಸ್ ಮಾಡಿದ್ದೀವಿ. ಸೊ ಸೂರ್ಯನ ಕಿರಣಗಳ ಮೇಲೆ ಬಿದ್ದಾಗ ಅದು ಬ್ಯಾಟ್ರಿ ಆಟೋಮೆಟಿಕ್ಕಾಗಿ ಚಾರ್ಜ್ ಆಗುತ್ತೆ. ಸೊ ಅವ್ರು ಅಲ್ಲಿಂದ ರಿಟರ್ನ್ ಮನೆಗೆ ಬಂದಾದ್ಮೇಲೂ ಬ್ಯಾಟ್ರಿಯಲ್ಲಿ ಏನು ಚಾರ್ಜ್ ಉಳಿದಿರುತ್ತೋ, ಈಗ ಹಳ್ಳಿ ಕಡೆ ಅಂತ ಅಂದರೆ ನಮ್ಗೆ ಎಲೆಕ್ಟ್ರಿಸಿಟಿ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಅಥವಾ ನಮಗೆ ಸಫಿಷಿಯೆಂಟಾಗಿ ಸಿಗ್ತಾ ಇರಲ್ಲ. ಸೊ ಆವಾಗ ನಾವು ಆ ಬ್ಯಾಟ್ರಿನೂ ಕೂಡ ನಮಗೆ ಫ್ಯಾನ್ಗೆ ಅಥವಾ ಲೈಟಿಂಗಿಗೆ ಎಲ್ಲ ನಾವು ಯೂಸ್ ಮಾಡ್ತೀವಿ. ಟೊಯೋಟಾ ಕ್ರಿಸ್ಟಾ ಇದು ಏನು ಇನ್ನೋ ಕ್ರಿಸ್ಟಾ ಏನು ಮಾಡಿದ್ದಾರೆ ಇದನ್ನು ಕಂಪನಿಯವರು ನಮ್ಗೆ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಕಟ್ ಸೆಕ್ಷನ್ ಇದು ಆ್ಯಕ್ಚುಲಿ ಹೆಂಗೆ ವರ್ಕ್ ಆಗುತ್ತೆ, ಇದು ಒಂದು ವೆಹಿಕಲ್ ಹೆಂಗೆ ವರ್ಕ್ ಆಗುತ್ತೆ ಅದು ಬಂದು ಮಾಡಿದರೆ ಒಂದೊಂದು ಇದರಲ್ಲಿ ಈಗ ಬ್ಲೂ ಕಲರ್ ಇದ್ದರೆ ಬ್ಲೂ ಕಲರ್ ಫ್ಯೂಲ್ ಅಂತ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಮೆನ್ಷನ್ ಫ್ಯೂಲ್ ಅಂತ ಹೋಗ್ಬೇಕು. ಬ್ಲೂ ಅಂದರೆ ವಾಟರ್ ಅಂತ. ಓಕೆ, ಎಲ್ಲ ಕಲರ್ ಆಯಿಲು. ಓಕೆ, ಸೊ ಇದೇನಾಗುತ್ತೆ ಎಕ್ಸಾಸ್ಟ್ ನೋಡಿ, ಇದು ಎಕ್ಸಾಸ್ಟ್ ಅಲ್ವಾ, ಎಕ್ಸಾಸ್ಟ್ ಕೊನೆಗೆ ಬಂದ್ಬಿಟ್ಟು ಎಕ್ಸಾಸ್ಟ್ ಹಿಂಗೆ ಹೋಗುತ್ತೆ ಅಂತ. ಓಕೆ, ಇಲ್ಲಿ ಬಂದ್ಬಿಟ್ಟು ಆಗುತ್ತೆ ನೋಡಿ, ಇಲ್ಲಿ ಕಟ್ ಸೆಕ್ಷನ್ ಮಾಡಿ 1 by 1 ಈ ಕಡೆ ಬಂದರೆ ನಿಮಗೆ ವೆಹಿಕಲಲ್ಲಿ 4 ಪಿಸ್ಟನ್ ಇರುತ್ತೆ. ಓಕೆ, 4 ಪಿಸ್ಟನ್ಸ್. ಓಕೆ, ಈ 4 ಪಿಸ್ಟನ್ಸ್ ಬಂದರೆ ಆ್ಯಕ್ಚುಲಿ ಲೈಟ್ ಆಗಿರುತ್ತೆ, ಲೈಟ್ ಹೋಗಿದೆ. ಸೊ ಒಂದು ಪಿಸ್ಟನ್ ಹಿಂಗೆ ಆಗುತ್ತೆ. ಯೂಶಲಿ ಬಂದ್ಬಿಟ್ಟು 1, 3, 2, 4 ಅಂತ ಅಲ್ಲಿ ಇರೋದು. ಓಕೆ, ಪಿಸ್ಟನ್ಸ್ ಹಂಗೆ ಮೂವ್ ಆಗುತ್ತೆ 1 by 1. ಓಕೆ, ಸೊ ಈ ಕಡೆ ಮೂವ್ ಆಗಲ್ಲ. 1, 3, 2, 4 ಅಂತ ಹೇಳಿ. ಸೊ ಇಲ್ಲಿ ಕ್ರ್ಯಾಂಕ್ ಶಾಫ್ಟ್ ಇದೆ. ಕ್ರ್ಯಾಂಕ್ ಶಾಫ್ಟ್ ಕರೆಕ್ಟಾಗಿ ನೋಡಿ, ಇಲ್ಲಿ ಒಂದು ಗೇರ್ ಬಾಕ್ಸ್ ಬರ್ತದೆ. ಗೇರ್ ಬಾಕ್ಸ್ ಕ್ಲಚ್ ಇಟ್ಕೊಂಡು ಸೊ ಎಲ್ಲ ವರ್ಕಿಂಗ್ ಪ್ರಿನ್ಸಿಪಲ್ ಹಂಗೇನೆ, ಹೆಂಗಿದೆ ಗಾಡಿ ಹೆಂಗೆ ಮೂವ್ ಆಗುತ್ತೆ ವರ್ಕಿಂಗ್ ಪ್ರಿನ್ಸಿಪಲ್. ಸೊ ಬ್ರೇಕ್ ಇರುತ್ತೆ. ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಸಿ ಯು, ಟಾಟಾ, ಬಾಯ್ ಗೈಸ್.